ಈ ತರ ಕ್ಯಾರೆಕ್ಟರ್ ಇಂಟ್ರೋ ವಿಡಿಯೋಸ್ ಹೇಗೆ ಮಾಡೋದು ಅನ್ನೋದನ್ನ ಈ ವಿಡಿಯೋದಲ್ಲಿ ನೋಡೋಣ. ಫಸ್ಟ್ ನಿಮ್ಮ ವಿಡಿಯೋನ ಕ್ಯಾಪ್ಕಟ್ಟಲ್ಲಿ ಆ್ಯಡ್ ಮಾಡ್ಕೊಳ್ಳಿ. ಅದಾದಮೇಲೆ ಸ್ಪ್ಲಿಟ್ ಮಾಡಿ, ಅದಾದಮೇಲೆ ನೀವು ಫ್ರೀಸನ್ನು ಮಾಡಬೇಕಾಗುತ್ತೆ. ಫ್ರೀಸ್ ಮಾಡಿ ಅದಾದಮೇಲೆ ಆ ಫೋಟೋ ಒಂದು ಕ್ರಿಯೇಟ್ ಆಗುತ್ತೆ. ಆ ಫೋಟೋ ಲೆಂತನ್ನು ಜಾಸ್ತಿ ಮಾಡಿ ಅದಾದಮೇಲೆ ಅದರ ಬ್ಯಾಕ್ಗ್ರೌಂಡನ್ನು ರಿಮೂವ್ ಮಾಡಬೇಕು. ಸೊ ರಿಮೂವ್ BG ಮೇಲೆ ಕ್ಲಿಕ್ ಮಾಡಿ ಆಟೋ ರಿಮೂವ್ ಮಾಡಿದರೆ ಬ್ಯಾಕ್ಗ್ರೌಂಡ್ ರಿಮೂವ್ ಆಗುತ್ತೆ. ಆಮೇಲೆ ಅದ್ರ ಬಾಜುನೇ ಸ್ಟ್ರೋಕ್ ಇರುತ್ತೆ, ಅದನ್ನು ಆ್ಯಡ್ ಮಾಡಿ ಆಫ್ಸೆಟ್ ಸ್ಟ್ರೋಕನ್ನು ಸೆಲೆಕ್ಟ್ ಮಾಡಿ ಅದರ ಹಾರಿಜೆಂಟಲ್ ಮತ್ತು ವರ್ಟಿಕಲನ್ನು ಅಡ್ಜಸ್ಟ್ ಮಾಡ್ಕೊಳ್ಳಿ. ಅದಾದಮೇಲೆ ನೀವು ಪ್ಲಸ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ರೆಡ್ ಕಲರ್ ಫೋಟೋವನ್ನು ಆ್ಯಡ್ ಮಾಡಿ, ಬ್ಯಾಕ್ಗ್ರೌಂಡ್ ಫೋಟೋವನ್ನು ಇದನ್ನು 90 ಡಿಗ್ರಿ ರೊಟೇಟ್ ಮಾಡ್ಕೊಳ್ಳಿ. ಅದಾದಮೇಲೆ ನಿಮ್ಮ PNGಯನ್ನು ಸೆಲೆಕ್ಟ್ ಮಾಡಿಕೊಂಡು ಅದನ್ನು ಓವರ್ಲೇ ಮಾಡಿ, ಅದಾದಮೇಲೆ ಅಡ್ಜಸ್ಟಲ್ಲಿ ಬಂದು ಅದರ ಸ್ಯಾಚುರೇಷನನ್ನು ಕಂಪ್ಲೀಟ್ 0 ಮಾಡಿ, ಅದಾದಮೇಲೆ ಓವರ್ಲೇ ತೊಗೊಳ್ಬೇಕಾಗುತ್ತೆ. ಓವರ್ಲೇ ತೊಗೊಂಡು ಈ ಫೈರ್ ಓವರ್ಲೇ ತೊಗೊಳ್ಳಿ, ಅದನ್ನು ಸ್ಪ್ಲೈಸಲ್ಲಿ ಹೋಗಿ ಅದನ್ನು ಫಿಲ್ಟರ್ಗೆ ಇಡಿ. ಸೊ ಬ್ಯಾಕ್ಗ್ರೌಂಡ್ ಹೋಗುತ್ತೆ. ಅದಾದಮೇಲೆ ಅದನ್ನು ಲೇಯರನ್ನು ಫಸ್ಟಿಗೆ ತೊಗೊಂಡು ಬನ್ನಿ, ಅದರ ನಿಮ್ಮ ಬ್ಯಾಕ್ ಸೈಡಲ್ಲಿ ಆ ಫೈರ್ನ ಬರೋ ಥರ ಮಾಡ್ಕೊಳ್ಳಿ. ಅದನ್ನು ಆ್ಯಡ್ ಮಾಡಿದ ಮೇಲೆ ಒಂದು ಸಲ ಚೆಕ್ ಮಾಡ್ಕೊಳ್ಳಿ. ಅದಾದಮೇಲೆ ಈ ಪಾರ್ಟಿಕಲ್ಸನ್ನು ಕೂಡ ಅದೇ ರೀತಿಯಾಗಿ ಆ್ಯಡ್ ಮಾಡಿಕೊಂಡು ಸ್ಪ್ಲೈಸಲ್ಲಿ ಹೋಗಿ ಫಿಲ್ಟರನ್ನು ಮಾಡಿ. ಅದಾದಮೇಲೆ ವಿಡಿಯೋ ಎಫೆಕ್ಟ್ಸಲ್ಲಿ ಬಂದು ಶೇಕ್ ಎಫೆಕ್ಟನ್ನು ಆ್ಯಡ್ ಮಾಡಿಕೊಂಡು ಅದರ ಸ್ಪೀಡ್ ಮತ್ತು ಇಂಟೆನ್ಸಿಟಿನ ಕಡಿಮೆ ಮಾಡ್ಕೊಳ್ಳಿ. ಅದಾದಮೇಲೆ ಆ ಶೇಕ್ ಎಫೆಕ್ಟ್ನ ಕ್ಲಿಕ್ ಮಾಡಿ ಆಬ್ಜೆಕ್ಟ್ ಮೇಲೆ ಕ್ಲಿಕ್ ಮಾಡಿ ಆಲ್ಗೆ ಇಡಿ, ಆಗ ಎಲ್ಲ ವಿಡಿಯೋಗೂ ಅಪ್ಲೈ ಆಗುತ್ತೆ. ಅದಾದಮೇಲೆ ನಿಮ್ಮ ಟೆಕ್ಸ್ಟನ್ನು ಆ್ಯಡ್ ಮಾಡ್ಕೊಳ್ಳಿ. ನಿಮ್ಮ ನೇಮನ್ನು ಬರ್ಕೊಂಡು ನಿಮಗೆ ಯಾವ ಫಾಂಟ್ ಬೇಕೋ ಆ ಫಾಂಟ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಲೆಕ್ಟ್ ಮಾಡ್ಕೊಂಡಾದಮೇಲೆ ಅದನ್ನು ಅಡ್ಜಸ್ಟ್ ಮಾಡಿ, ಅದಾದಮೇಲೆ ಅನಿಮೇಷನ್ಸ್ ಹತ್ರ ಹೋಗಿ ಅನಿಮೇಷನ್ಸಲ್ಲಿ ಹೋದ್ಮೇಲೆ ಲೂಪ್ ಅಂತ ಇರುತ್ತೆ, ಅದರಲ್ಲಿ ಶೈನ್ ಎಫೆಕ್ಟನ್ನು ಆ್ಯಡ್ ಮಾಡ್ಕೊಳ್ಳಿ. ಸೊ ಈ ಥರ ಎಫೆಕ್ಟ್ ಬರುತ್ತೆ, ಅದನ್ನು ಡೂಪ್ಲಿಕೇಟ್ ಮಾಡ್ಕೊಳ್ಳಿ. ಅದನ್ನು ಡೂಪ್ಲಿಕೇಟ್ ಮಾಡಿಕೊಂಡು ಇಲ್ಲಿ ಟ್ಯಾಗ್ಲೈನನ್ನು ಆ್ಯಡ್ ಮಾಡಿ, ನಾನು ಸ್ಟೈಲಿಶ್ ಬಾಯ್ ಅಂತ ಬರಿತಾ ಇದ್ದೀನಿ. ಸೊ ಅದನ್ನು ಆ್ಯಡ್ ಮಾಡಿಕೊಂಡು ಅದನ್ನು ಅದರ ಕೆಳಗೆ ಅಡ್ಜಸ್ಟ್ ಮಾಡ್ಕೊಳ್ಳಿ ಚೆನ್ನಾಗಿ. ಅದಾದಮೇಲೆ ಇನ್ನೊಂದು ವಿಡಿಯೋ ಎಫೆಕ್ಟನ್ನು ಆ್ಯಡ್ ಮಾಡಬೇಕಾಗುತ್ತೆ, ಅದು ವರ್ಟಿಕಲ್ ಎಫೆಕ್ಟ್. ಅದನ್ನು ಕರೆಕ್ಟ್ ಸೆಂಟ್ರಲ್ಲಿ ಆ್ಯಡ್ ಮಾಡಿಕೊಂಡು ಆಬ್ಜೆಕ್ಟ್ ಹತ್ರ ಹೋಗಿ ಆಲ್ ವಿಡಿಯೋಗೆ ಇಟ್ಟು ಸೊ ನಿಮ್ಮ ವಿಡಿಯೋ ಈಗ ರೆಡಿ ಆಗುತ್ತೆ.